ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಡಾಕ್ಟರ್ ಕಿಲ್ಸ್ ಡಾಕ್ಟರ್. ನಾನು ಕೀರ್ತಿಶ್ರೀ. ಒಬ್ಬ ಹೆಣ್ಣು ಮಗಳಿಗೆ ತಾನು ಸೇಫ್ ಅನ್ನೋ ಫೀಲ್ ಬರೋದು ತಂದೆಯ ಜೊತೆ ಇದ್ದಾಗ. ಅಪ್ಪನಿಗೆ ವಯಸ್ಸಾಗಿರ್ಲಿ ಆಗಿಲ್ದೇ ಇರಲಿ, ಪೇಷಂಟ್ ಆಗಿ ಹಾಸಿಗೆಯಲ್ಲಿ ಮಲಗೆ ಇರಲಿ, ಅಪ್ಪ ಜೊತೆಯಲ್ಲಿದ್ದಾನೆ ಅಂದ್ರೆ ಹೆಣ್ಮಕ್ಳಿಗೆ ಒಂಥರ ಧೈರ್ಯ. ಅಂತಹ ತಂದೆಯ ಮನೆಯಲ್ಲಿ ಆಕೆ ಕೊಲೆ ಆಗ್ತಾಳೆ. ಆದರೆ ತನ್ನ ಮಗಳದ್ದು ನ್ಯಾಚುರಲ್ ಡೆತ್ ಅಲ್ಲ, ಮರ್ಡರ್ ಅಂತ ಗೊತ್ತಾಗೋದು 6 ತಿಂಗಳ ನಂತರ. ಕೊಂದವನು ಯಾರು ಅಂತ ನೋಡಿದರೆ ಆಕೆಯ ಗಂಡ. ಅವನು ಡಾಕ್ಟರ್. ಮಗಳಿಗೆ ಕ್ಲೂ ಕೂಡ ಸಿಕ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಆಕೆನು ಡಾಕ್ಟರ್. ಒಂದಲ್ಲ ಎರಡಲ್ಲ 4 ಡಿಗ್ರಿ ಮಾಡ್ಕೊಂಡಿದ್ದ ಮಗಳನ್ನ ಆಕೆಯ ಡಾಕ್ಟರ್ ಗಂಡ ಅವಳಿಗೆ ಗೊತ್ತಿಲ್ಲದ BBS, MD, DNB, FRGHS ತಮಾಷೆ ಅಲ್ಲ. ಬಂಗಾರ ನನ್ನ ಮುದ್ದು ಬಂಗಾರ. ಅಳಿಯನು ಕೋಟ್ಯಾಧೀಶ್ವರ ಪ್ರೀತಿಸಿ ಪ್ರೀತಿಸಿಯೇ ಕೊಂದು ಬಿಟ್ಟ. ಎಲ್ಲ ಯಾಮಾರಿ ಮೋಸ ಹೋದರು. ಅವನಿಷ್ಟು ದೊಡ್ಡ ಕ್ರೈಮ್ ಮಾಡಬೇಕು ಅಂದರೆ ಏನು ಉದ್ದೇಶ ಇರಬೇಕು ಇದರಿಂದ ಅಂತ. ಆಸ್ತಿ, ಬ್ಯೂಟಿ, ವಿದ್ಯೆ, ತಾಳಿ ಕಟ್ಟಿ ವರ್ಷವಿಲ್ಲ, ಗಂಡನೇ ಕೊಟ್ಟ ಡೆತ್ ಇಂಜೆಕ್ಷನ್. ಆಶ್ಚರ್ಯವಾಗಬಹುದೇನೋ, ಈಗ ಹೆಂಡತಿಯನ್ನ ಕೊಲೆ ಮಾಡಿದ ಆರೋಪ ಹೊತ್ತು ಜೈಲು ಸೇರಿರೋ ಮಹೇಂದ್ರ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್. ಪ್ರೈವೇಟ್ ಆಗಿಯೂ ಕೆಲಸ ಮಾಡ್ತಿದ್ದ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ವೈದ್ಯನನ್ನ ದೇವರಿಗೆ ಹೋಲಿಸ್ತಾರೆ, ಏಕೆಂದ್ರೆ ವೈದ್ಯ ಜೀವ ರಕ್ಷಕ. ದೇವರ ಕೆಲಸ ಮಾಡ್ತಿದ್ದ ಗಂಡ ದೇವತೆಯಂತಿದ್ದ ಹೆಂಡತಿಯನ್ನೇ ಕೊಂದು ಬಿಟ್ಟಿದ್ದಾನೆ. ಅದಕ್ಕೆ ಅವನು ಬಳಸಿಕೊಂಡಿದ್ದು ಮೆಡಿಕಲ್ ಸೈನ್ಸ್. ಹೆಂಡತಿಗೆ ಯಮನಾದ ಡಾಕ್ಟರ್. ಒಂದು ಕ್ಲಾರಿಫೈ ಮಾಡ್ತೀನಿ, ಅವಳಿಗೆ ಯಾವುದೇ ರೀತಿ ಕ್ರಾನಿಕ್ ಮೆಡಿಕಲ್ ಇಲ್ನೆಸ್, ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಸಣ್ಣ ಪುಟ್ಟ ಗ್ಯಾಸ್ಟ್ರೈಟಿಸ್ ಅಂದರೆ ಸ್ವಲ್ಪ ಟೆನ್ಷನ್ ತೊಗೊಂಡಾಗ, ಸ್ವಲ್ಪ ಅಂದರೆ ವರ್ಕ್ ಮಾಡಬೇಕಾದ್ರೆ ಇರುತ್ತೆ, ಒಂದೊಂದು ದಿನ ಊಟ ಮಾಡಿರಲ್ಲ ಜಾಸ್ತಿ ಹೊತ್ತು, ಆವಾಗ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಅಂತ ಆಗ್ತಾಯಿತ್ತು. ಬಟ್ ಅಷ್ಟು ಸೀರಿಯಸ್ ಆಗೋವಂಥ ವಿಷಯ ಏನೂ ಇರಲಿಲ್ಲ. ಅವಾಗ ಆಗ್ತಾಯಿತ್ತು. ಇಟ್ ಇಸ್ ನಾಟ್ ಲೈಕ್ ಕಂಟಿನ್ಯೂಸ್ಲಿ ಅವಳಿಗೆ ಒಂದು ಸಮಸ್ಯೆ ಇದೆ ಅಂತ ಏನೂ ಇರಲಿಲ್ಲ. ಸೊ ಕ್ರಾನಿಕ್ ಇಲ್ನೆಸ್ ಅನ್ನೋದು ಯಾವುದೂ ಇರಲಿಲ್ಲ. ಈ ಉತ್ತರ ಹೇಳಿದ ಈ ಹೆಣ್ಣು ಮಗಳ ಹೆಸರು ನಿಖಿತಾ ರೆಡ್ಡಿ, ಕೃತಿಕಾ ರೆಡ್ಡಿಯವರ ಅಕ್ಕ. ಇವರು ಈ ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೂ ಒಂದು ಕಾರಣ ಇದೆ. ಏನಂದ್ರೆ ಜೈಲು ಸೇರಿರೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಗೆ ಲೋ ಶುಗರ್, BP ಇತ್ತು. ಅದನ್ನ ಅವರು ಹೆತ್ತವರು ಹೇಳದೆ ಮುಚ್ಚಿಟ್ಟಿದ್ರು ಅಂತ ಹೇಳಿದ್ದಾನಂತೆ. ಈ ನಿಖಿತಾ ರೆಡ್ಡಿ ಅನುಮಾನ ಪಡದೆ ಹೋಗಿದ್ರೆ ಕೃತಿಕಾ ರೆಡ್ಡಿ ಸಾವು ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಬರ್ತಿತ್ತೋ ಏನೋ. ಕೊರೋನಾ ಇಂಜೆಕ್ಷನ್ ಅನ್ನು, ಹೆಚ್ಚುತ್ತಾ ಇರೋ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಗಳನ್ನು, ಹೇಗಿದ್ರು ಕೊನೆಗೆ ಇದ್ದೇ ಇದ್ದಾನಲ್ಲ ದೇವ್ರು, ಆ ದೇವರನ್ನ ಬೈಕೊಂಡು ಸುಮ್ಮನಾಗ್ಬಿಡ್ತಾ ಇದ್ರು. ಆದ್ರೆ ನಿಖಿತಾಗೆ ತಂಗಿಯ ಗಂಡ ಅಂದ್ರೆ ಭಾವನ ಮೇಲೆಯೇ ಡೌಟ್ ಶುರುವಾಗಿತ್ತು. ತಂಗಿಯ ಸಾವು ಅಕ್ಕನ ಅನುಮಾನ. ಡೌಟ್ ನಂಬರ್ 1, ಕಾಲಿಗೆ IV ಕ್ಯಾನುಲಾ ಹಾಕಿದ್ದ. ಅಂದರೆ ನಾನು ಪ್ರೀವಿಯಸ್ ಡೇ ಹೋದಾಗ ಕಾಲಲ್ಲಿ ಹಾಕ್ಕೊಂಡಿದ್ದದ್ದು ನೋಡಿಬಿಟ್ಟು ನಾನೇ ಪ್ರಶ್ನೆ ಮಾಡಿದೆ, ಏನಕ್ಕೆ ಕಾಲಲ್ಲಿ ಹಾಕಿದ್ದಾನೆ IV ಕ್ಯಾನ್ಯುಲಾ, ಅಂಥ ಸಮಸ್ಯೆ ಏನಿದೆ ಅಂತ ಕೇಳಿದಾಗ, ಇಲ್ಲ ಗ್ಯಾಸ್ಟ್ರೈಟಿಸ್ ಇದೆ ಅಷ್ಟೇ, ಬಟ್ ಮಹೇಂದ್ರ ರೆಡ್ಡಿ ಇದು IV ಹಾಕ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವ್ರ ಮನೆಯಿಂದನೇ ಹಾಕ್ಸ್ಕೊಂಡು ಕರ್ಕೊಂಬಂದಿರೋದು ಇಲ್ಲಿಗೆ. ಸೊ 3 ದಿನ ಇಟ್ಕೊಂಡಿದ್ದಾಳೆ. 3 ದಿನದಿಂದ ಹಾಕಿಸಿ ಅವ್ನು ಹಂಗೆ ಇಟ್ಟು ಅದು ಕಾಲೆಲ್ಲ ಊತ ಬಂದು ಎಲ್ಲ ಮಾಡಿ, ಇವಳು ನೋವಾಗ್ತಿದೆ ನನಗೆ ಅದು ತೆಗಿತೀನಿ ಅಂದರೂ ಸಹ, ಇಲ್ಲ ನೀನು ತೆಗಿಯಂಗಿಲ್ಲ, ಇನ್ನೊಂದು ಲಾಸ್ಟ್ ಡೋಸ್ ಹಾಕಿಬಿಟ್ಟು ನಾನು ಅದು ನಿನಗೆ ಪರ್ಮನೆಂಟಾಗಿ ನೋವೇ ಬರ್ದಂಗೆ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ತಿಳಿಸುವಂಥದ್ದು. ಸೊ ನಾನು ಹೇಳಿದೆ, ನಾನು ತೆಗಿತೀನಿ, ಇಷ್ಟೊಂದು ನೋವು ಸ್ವೆಲ್ಲಿಂಗ್ ಎಲ್ಲ ಇದೆ ನಿನಗೆ, ಇಟ್ ಇಸ್ ನಾಟ್ ಗುಡ್, ಆ ಥರ ಹಾಕ್ಕೊಬಾರ್ದು ಅಂತ ಹೇಳಿದ್ದಕ್ಕೆ, ಇಲ್ಲ ಮಹೇಂದ್ರ ರೆಡ್ಡಿ ಕ್ಲಿಯರಾಗಿ ಹೇಳಿದ್ದಾರೆ, ನೀನು ಅದನ್ನು ತೆಗಿಲೇಬಾರ್ದು, ಹಾಗೆ ಇಟ್ಕೊಬೇಕು. ಮೇ ಬಿ ಅವ್ನು ಭಯದಿಂದ ಇವಳು ತೆಗ್ದಿಲ್ಲ, ಯಾಕೆಂದರೆ ಅವನೇನಾದರೂ ಕೋಪ ಮಾಡಿಕೊಂಡು ಬೈದು ಇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ಲು.
ವೀಕ್ಷಕರೇ, IV ಕ್ಯಾನುಲಾ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ನೀವು ಆಸ್ಪತ್ರೆಗೆ ಹೋದಾಗ ಗ್ಲೂಕೋಸ್ ಡ್ರಿಪ್ಸ್ ಹಾಕ್ತಾರೆ, ಒಂದಕ್ಕಿಂತ ಹೆಚ್ಚು ಹಾಕಬೇಕು, ಇಂಜೆಕ್ಷನ್ ಕೂಡ ಕೊಡಬೇಕು ಅಂದಾಗ ರಕ್ತನಾಳಕ್ಕೊಂದು ಟ್ಯೂಬ್ ಹಾಕಿ ಪ್ಲಾಸ್ಟರ್ ಹಾಕಿರ್ತಾರಲ್ಲ, ಅದನ್ನ IV ಕ್ಯಾನುಲಾ ಅಂತಾರೆ. ಸಾಮಾನ್ಯವಾಗಿ ರೆಟ್ಟೆ ಅಥವಾ ತೋಳಿಗೆ ಹಾಕೋ IV ಕ್ಯಾನುಲಾವನ್ನ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕಾಲಿಗೆ ಹಾಕಿದ್ದ. ಅವತ್ತೆಲ್ಲ ಚೆನ್ನಾಗೇ ಇದ್ಲು, ಕಾಲಲ್ಲಿ ಕ್ಯಾನುಲಾ ಇತ್ತು, ಪೇಯ್ನ್ ಆವಾಗಲೇ ಸ್ಟಾರ್ಟ್ ಆಗೋಗಿದೆ. ಯಾಕಂದರೆ ಕಾಲಲ್ಲಿ ಸಾಮಾನ್ಯವಾಗಿ ಯಾರು ಹಾಕಲ್ಲ. ಅದು ಇನ್ನೇನೋ ಇನ್ನು ಗಂಡನೂ ಡಾಕ್ಟ್ರೆ, ಯಮನು ಡಾಕ್ಟ್ರೇ ಅಲ್ವಾ, ಸೊ ನಾವು ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾನೆ, ಏನೋ ಇನ್ನು ಅವ್ರು ಏನು ಹೇಳಿಲ್ಲ ಅಂತ ನಾನು ಸುಮ್ಮನೆ ಆದೆ. ತಂಗಿಯ ಸಾವು ಅಕ್ಕನ ಅನುಮಾನ. ಡೌಟ್ ನಂಬರ್ 2, ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ ಅಂತಿದ್ದ. ತಂಗಿಯ ಸಾವು ಅಕ್ಕನ ಅನುಮಾನ. ಡೌಟ್ ನಂಬರ್ 3, ನನ್ನ ಕಣ್ಣೆದುರೇ ಪೋಸ್ಟ್ ಮಾರ್ಟಮ್ ಆಗಲಿ ಅಂತಿದ್ದ. ಇಲ್ಲ ಯಾವುದೇ ಅಂಥದ್ದೇನು ಅವ್ರ ಹತ್ರ ನಾನು ವಿಚಾರ ಏನು ಮಾಡಲಿಲ್ಲ. ಆದರೆ ಪೋಸ್ಟ್ ಮಾರ್ಟಮ್ ದಿವಸ ಅವರು ಎಲ್ಲ ಇನ್ಸಿಸ್ಟ್ ಮಾಡಿದ್ರು, ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ, ಮಗುನ ಸುಮ್ಮನೆ ಎಲ್ಲ ಪೀಸ್ ಮಾಡಿಬಿಡ್ತಾರೆ, ನಮ್ಮ ಮಗು ಎಷ್ಟು ಮುದ್ದಾಗಿದೆ ನೋಡೋಕ್ಕೆ, ಇದೆಲ್ಲ ನಮಗೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ನಾವು ಕೊಟ್ಬಿಡಿ, ನಾವು ತಗೊಂಡೋಗಿ ನಾವು ಮನೆಯಲ್ಲಿ ನಮ್ಮೂರಲ್ಲೇ ನಾವು ಫ್ಯೂನ್ರಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ನಮ್ಮ ದೊಡ್ಡ ಮಗಳಿಗೆ ಸ್ವಲ್ಪ ಅನುಮಾನ ಬಂದು, ನಾರ್ಮಲ್ ಹೆಲ್ದಿ ಆಗಿರೋ ಹುಡುಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಇಲ್ಲ ಅಂದರೆ ಶಾಕಿಂಗ್ ಆಗುತ್ತೆ. ನಮಗೆ ರೀಸನ್ ಗೊತ್ತಾಗಬೇಕಿತ್ತು ಏನಕ್ಕಿದು ಅಂತ. ಪ್ಲಸ್ ಇವನು ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದ. ಅಲ್ಲಿ ಹೋಗ್ಬಿಟ್ಟು ನಾನು ಫಸ್ಟ್ ಅವ್ರ ಪೇರೆಂಟ್ಸು ಇವನು ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ, ನಮ್ಮ ಬಾಡಿನ ಕೊಟ್ಬಿಡಿ, ನಾವು ತೊಗೊಂಡು ಹೋಗ್ತೀವಿ, ಅಲ್ಲೇ ಮಣ್ಣು ಮಾಡ್ಕೊತೀವಿ ಅಂತ ಎಲ್ಲ. ಮತ್ತು ಇವನು ನಾನು ಒಳಗಡೆ ಹೋಗ್ಬಿಟ್ಟು ಸ್ವಂತ ಹೆಂಡ್ತಿದೆ ಪೋಸ್ಟ್ ಮಾರ್ಟಮ್ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದ. ಇವೆಲ್ಲ ಸಸ್ಪಿಷನ್ ಬಂದು ಇಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಮಾಡಿಸಿರೋದು. ಕೇಳಿದ್ರಲ್ಲ, ಈ ಕೃತಿಕಾ ರೆಡ್ಡಿ ಶವವಾಗಿದ್ದು ತನ್ನದೇ ತಂದೆಯ ಮನೆಯಲ್ಲಿ. ಜಗತ್ತಿನಲ್ಲಿ ಹೆಣ್ಮಕ್ಳು ಅತ್ಯಂತ ಸೇಫ್ ಅಂತ ಫೀಲ್ ಆಗೋದು ತಂದೆಯ ಜೊತೆಯಲ್ಲಿದ್ದಾಗ. ಆದ್ರೆ ಅಂತಹ ಸೇಫ್ ಪ್ಲೇಸ್ನಲ್ಲಿಯೇ ತಂದೆ ಮನೆಯಲ್ಲಿ ಹೆಂಡತಿಯನ್ನು ಗಂಡನೇ ಕೊಲ್ಲುವಾಗ ತಂದೆಯಾದವನಿಗೆ ಅದು ಗೊತ್ತೇ ಆಗಲಿಲ್ಲ. ಅದಕ್ಕಿಂತ ಘೋರ ದುರಂತ ಇನ್ನೊಂದಿಲ್ಲ. ಯಾಕಂದ್ರೆ ಅಳಿಯನು ಡಾಕ್ಟರ್, ಮಗಳು ಡಾಕ್ಟರ್. ಅಳಿಯನ ಮೇಲೆ ಯಾರಿಗೂ ಇರಲಿಲ್ಲ ಅನುಮಾನ. ಕೇರ್ ಟೇಕಿಂಗ್ ನಾಟಕ ಆಡಿದ್ದ ಡಾಕ್ಟರ್ ಅಳಿಯ. ವಂಚನೆ ಮಾಡಿರೋ ವಂಚಕನು ಅವನು, ನಾಟಕ ಮಾಡುವನು, ಸುಳ್ಳಿ ಹೇಳುವನು, ನೋವಲು ಸಾವಲು ಪ್ರೀತಿಯಾಳಿವನು, ಮೋಸಗಾರನೋ 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 ಮೋಸಗಾರನೋ, ಕಳೆದ ಜೀವನವ ಮರೆಯೋ ಸಾಹಸವನ್ನು ಮಾಡಿದೆನೋ ವರ್ಷಗಳ ಹಿಂದೆಯೇ ನಾನು. ಮದುವೆ ಆದ ನಂತರ ಆಚೆಗಡೆಗೆ ಚೆನ್ನಾಗೇ ಕಾಣಿಸ್ಕೊತಿದ್ರು. ಮಹೇಂದ್ರ ಅವರು ಅಷ್ಟೇ ನಮ್ಮ ಅಪ್ಪ ಅಮ್ಮ ಜೊತೆ ಚೆನ್ನಾಗೇ ಸಂಬಂಧ ಬಳಸಿ ಆರಾಮಾಗೇ ಇದ್ದರು ಆವಾಗ. ಸೊ ಏನೂ ಸಂಶಯ ಪಡೋಂಥ ವಿಷಯ ಇರಲಿಲ್ಲ ಆವಾಗ. ಯಾಕಂದರೆ ಅದೆಲ್ಲನೂ ಡೌಟೇ ಬರೋ ಥರನೇ ಇರಲಿಲ್ಲ, ಆ ಥರ ಸಮಸ್ಯೆನೇ ಇರಲಿಲ್ಲ. ಇದು ಏನೋ ಒಂದು ಸೈಲೆಂಟ್ ಪ್ಲ್ಯಾನ್ ಅಂತ ಕಾಣಿಸುತ್ತೆ. ಅಪ್ಪನಿಗೂ ಅನುಮಾನ ಇರಲಿಲ್ಲ, ಅಕ್ಕನಿಗೂ ಡೌಟ್ ಬಂದಿರಲಿಲ್ಲ. ಹಾಗಂತ ಮಗಳು ಸಂತೋಷವಾಗಿದ್ಲ, ಅದು ನಂಗೆ ಡೌಟ್ ಅಂತಾರೆ ಕೃತಿಕಾರ ಅಕ್ಕ ನಿಖಿತಾ ರೆಡ್ಡಿ. ಅವರ ವೈಯಕ್ತಿಕ ವಿಷಯ ಅಂದರೆ ಗಂಡ ಹೆಂಡತಿ ವಿಷಯ ನನ್ನ ಜೊತೆ ಅಷ್ಟೊಂದು ಶೇರ್ ಮಾಡ್ಕೊತಿರ್ಲಿಲ್ಲ. ನಮ್ದೇನೋ ಕಾನ್ವರ್ಸೇಷನ್ ಇರುತ್ತೆ ಅಕ್ಕ ತಂಗಿದ್ದು, ಅದನ್ನು ಮಾತಾಡ್ಕೊತಾ ಇರ್ತೀವಿ ಹೊರತು ವೈಯಕ್ತಿಕ ಸಮಸ್ಯೆಗಳು ಶೇರ್ ಮಾಡ್ಕೊತಿರಲಿಲ್ಲ. ಬಟ್ ಒಂದೇನೆಂದರೆ ಹೇಳ್ತಾ ಇದ್ಲು, ಅವ್ರ ಫ್ಯಾಮಿಲಿಯವರು ಸ್ವಲ್ಪ ಮಾನಸಿಕ ಕಿರುಕುಳ ಕೊಡ್ತಿದ್ರು. ಯಾವ ರೀತಿ ಅಂದರೆ ಇದೇ ರೀತಿ ಬಟ್ಟೆ ಹಾಕ್ಕೋಬೇಕು, ಇದೇ ರೀತಿ ನಡ್ಕೋಬೇಕು, ವೆಸ್ಟರ್ನ್ ವೇರ್ ಹಾಕೋಂಗಿಲ್ಲ, ಎತ್ನಿಕ್ ವೇರೇ ಹಾಕ್ಕೋಬೇಕು, ಬಿಂದಿ ಇಟ್ಕೊಳ್ಳೇಬೇಕು, ತಾಳಿ ಹಾಕ್ಕೊಳ್ಳೇಬೇಕು, ಈ ರೀತಿ ತುಂಬ ರೆಸ್ಟ್ರಿಕ್ಷನ್ಸ್ ಹಾಕಿ ಒಂಥರ ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ರು. ಅಕ್ಕ ತಂಗಿರ ನಡುವೆ ಎಲ್ಲವೂ ಶೇರ್ ಆಗ್ತಾ ಇತ್ತು. ಆದ್ರೆ ನ್ಯಾಚುರಲ್ ಆಗಿನೇ ಗಂಡನ ಪರ್ಸನಲ್ ವಿಷಯಗಳನ್ನ ಹೇಳ್ಕೊಳ್ತಾ ಇರ್ಲಿಲ್ಲ ಕೃತಿಕಾ.
ಆದ್ರೆ ಅಕ್ಕನ ಎದುರು ತನ್ನ ಗಂಡನ ಮನೆಯವರು ಕೊಡ್ತಾ ಇದ್ದ ಟಾರ್ಚರ್ಗಳನ್ನ ಹೇಳ್ಕೊಳ್ತಾ ಇದ್ರಂತೆ. ಈಗಿನ ಜನರೇಷನ್ ಅವರಿಗೆ ಅದು ಸ್ವಲ್ಪ ಕಷ್ಟನೇ ಬಿಡಿ, ಆದ್ರೆ ಸೈಲೆಂಟ್ ಆಗಿನೇ ಹೆಂಡತಿಗೆ ಚಟ್ಟ ಕಟ್ಟಿಬಿಟ್ಟಿದ್ದ ಡಾಕ್ಟರ್ ಗಂಡ. IV ಕ್ಯಾನುಲಾ ಅಂದ್ರೆ ಡ್ರಿಪ್ಸ್ ಹಾಕುವಾಗ ಕೈಗೆ ಹಾಕ್ತಾರಲ್ಲ ಅದನ್ನ ಈ ಡಾಕ್ಟರ್ ಹೆಂಡತಿಯ ಕಾಲಿಗೆ ಹಾಕಿದ್ದ. ಇವನ್ ಎಂತ ಕ್ರಿಮಿನಲ್ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ಗೂ ಕ್ಲೂ ಸಿಕ್ಕಿರಲಿಲ್ಲ. ಆದರೆ ಆ ಕೃತಿಕಾಳ ಅಕ್ಕ ಹಿಡಿದ ಹಠ, ಆಕೆಗೆ ಮೂಡಿದ್ದ ಅನುಮಾನ FSL ರಿಪೋರ್ಟ್ ಬಂದಾಗ ಸತ್ಯ ಆಗಿತ್ತು. ಕೃತಿಕಾ ರೆಡ್ಡಿ ತಂದೆ ಇದ್ದಾರಲ್ಲ, ಇವರ ತಂದೆ ಮುನಿರೆಡ್ಡಿ, ಉದ್ಯಮಿ, 100 ಕೋಟಿಯ ಆಸ್ತಿ ಇದೆ. ಮಹೇಂದ್ರ ರೆಡ್ಡಿ ಇದ್ದಾರಲ್ಲ, ಈತನ ತಂದೆ ಗುಂಜೂರಿನ ಶ್ರೀನಿವಾಸ ರೆಡ್ಡಿ, ಆತನು ಕೋಟ್ಯಾಧಿಪತಿಯೇ. ಇಬ್ಬರು ಮಕ್ಕಳನ್ನ ಚೆನ್ನಾಗಿಯೇ ಓದಿಸಿದ್ರು. ಸುಕೃತಾ ರೆಡ್ಡಿ 4 ಡಿಗ್ರಿ ಮಾಡಿದ್ದ ಡಾಕ್ಟರ್. ಸೊ ನನ್ನ ತಂಗಿ 4 ಡಿಗ್ರಿ ಶಿ ಈಸ್ ಹೋಲ್ಡಿಂಗ್. ಸೊ MBBS, ದೆನ್ ಶಿ ಹಸ್ ಡನ್ MD in dermatology and FRGHS in dermatosurgery as well as she has done DNB. ಸೊ ಇಷ್ಟು ಡಿಗ್ರೀಸ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಮಹೇಂದ್ರ ಇಸ್ ಡನ್ ಐ ಥಿಂಕ್ ಜನರಲ್ ಸರ್ಜರಿ ಮಾಡ್ಕೊಂಡಿರ್ತಾನೆ. ಆಮೇಲೆ ಫೆಲೋಶಿಪ್ಗೆ ಜಾಯ್ನ್ ಆಗಿ ಗ್ಯಾಸ್ಟ್ರೋ ಸರ್ಜರಿ ಮಾಡ್ಕೊಂಡಿರ್ತಾರೆ. ಕೃತಿಕಾ ರೆಡ್ಡಿ ಮಹೇಂದ್ರ ರೆಡ್ಡಿಯದ್ದು ಅಪ್ಪ ಅಮ್ಮ ನೋಡಿಯೇ ಮಾಡಿದ್ದ ಮದುವೆ. ಕೋಟ್ಯಾಧಿಪತಿಗಳಾಗಿದ್ದ ಕಾರಣ ಇಬ್ಬರ ಪ್ರೀ ವೆಡ್ಡಿಂಗ್ ಶೂಟ್ ಕಾಶ್ಮೀರದಲ್ಲಾಗಿತ್ತು. ಪ್ರಣಯದ ಪಕ್ಷಿಗಳಂತೆ ಓಡಾಡಿಕೊಂಡಿದ್ದ ಇಬ್ಬರು ಖುಷಿ ಖುಷಿಯಾಗಿಯೇ ಸಪ್ತಪದಿ ತುಳಿದಿದ್ರು. ಇಬ್ಬರಿಗೂ ಒಂದೇ 1 ವರ್ಷ ಗ್ಯಾಪ್. ಕೃತಿಕಾಗೆ 28 ವರ್ಷ, ಮಹೇಂದ್ರನಿಗೆ 29 ವರ್ಷ. ಮದುವೆಯಾಗಿ 11 ತಿಂಗಳಿಗೆ ಹೆಂಡತಿಯ ಕೊಲೆಗೆ ಮುಹೂರ್ತ ಇಟ್ಟಿದ್ದ. IV ಕ್ಯಾನುಲಾದಲ್ಲಿ ಕೊಡ್ತಿದ್ದ ಅನಸ್ತೇಶಿಯಾ. ಅಡ್ಡಕಸುಬಿ ಡಾಕ್ಟರ್ ದಡ್ಡನಂತೆ ಪ್ಲಾನ್ ಮಾಡಿದ್ದ. IV ಕ್ಯಾನುಲಾ ಹಾಕಿಸ್ಕೊಂಡ್ರೆ ಹಾಕಿದ ಜಾಗದಲ್ಲೊಂದು ಮಾರ್ಕ್ ಇರುತ್ತೆ. ಆ ಮಾರ್ಕ್ ಕೆಲವರಿಗೆ 1 ತಿಂಗಳಾದ್ರೂ ಹಾಗೆಯೇ ಇರುತ್ತೆ. ಡಾಕ್ಟರ್ ಮಹೇಂದ್ರ ರೆಡ್ಡಿಯ ದಡ್ಡತನ ಬಯಲಾಗೋದೇ ಇಲ್ಲಿ. ಬಹುಶಃ ಅನಸ್ತೇಶಿಯವನ್ನ ನಿಧಾನವಾಗಿ ಕೊಟ್ಟು ಕೃತಿಕಾಗೆ ಗೊತ್ತೇ ಆಗದಂತೆ ಕೊಲ್ಲುವ ಪ್ಲಾನ್ ಮಾಡಿದ್ದನೋ ಏನೋ. ಏಕೆಂದ್ರೆ ಕಾಲಿಗೆ IV ಕ್ಯಾನುಲಾ ಹಾಕಿಸ್ಕೊಂಡು ಓಡಾಡ್ತಾ ಇದ್ರೆ ಅದು ಬೇರೆಯವರಿಗೆ ಕಾಣಿಸಲ್ಲ ಅಂದ್ಕೊಂಡಿದ್ನೇನೋ ದಡ್ಡ. IV ಕ್ಯಾನುಲಾ ತೆಗಿಯಮ್ಮ ಅಂದ್ರು ತೆಗೀಲಿಲ್ಲ. ಅಕ್ಕ ನಿಖಿತಾ ತಾನೇ IV ಕ್ಯಾನುಲಾ ತೆಗಿಯೋಕೆ ಹೋದ್ರು ಬೇಡ ಅಂದಿದ್ದ ಕೃತಿಕಾ ತಂದೆ ಹೇಳಿದಾಗಲೂ ತೆಗೆದಿರ್ಲಿಲ್ಲ. 22ನೇ ತಾರೀಕು ನೈಟೂ ಟ್ರಿಪ್ಸ್ ಹಾಕಿದ್ದಾನೆ. 23ನೇ ತಾರೀಕು ಅದು 3 ಡೇಸ್ ಆಗೋಯ್ತು. ಕ್ಯಾನುಲಾ ಪೇಯ್ನ್ ಚಿಕ್ಕಾಪಟ್ಟೆ ಆಗೋಗಿತ್ತು. ಅವತ್ತು ಮಧ್ಯಾಹ್ನ ನಾನು ಊಟಕ್ಕಂತ ಮನೆಗೆ ಬಂದಾಗ ಕುಂಡ್ತಾ ಇದ್ಲು ಹುಡುಗಿ. ಏನಮ್ಮ ಇದು ಅಂದೆ, ಈ ಥರ ನೋವಾಗ್ತಾ ಇದೆ. ಏನಾಯಿತು ಕಾಲಲ್ಲಿ? ಕ್ಯಾನುಲಾ ತೆಗೆದು ಬಿಡಮ್ಮ, ಬೇಡ ಬೇಕಂದ್ರೆ. ಇಲ್ಲ ಮಹೇಂದ್ರ ರೆಡ್ಡಿ ಹೇಳಿದ್ದಾನೆ, ಇವತ್ತು ಲಾಸ್ಟ್ ಡೋಸ್ ಕೊಡ್ತೀನಿ, ಇವತ್ತು ಅಲ್ಲಿ ನಾನು ಬರೋವ್ರಿಗೆ ಹಂಗೆ ಇಟ್ಟಿರು, ಲಾಸ್ಟ್ ಡೋಸ್ ಇವತ್ತು ಕೊಟ್ಬಿಟ್ಟು ನಿನಗೆ ಆಮೇಲೆ ಇನ್ಯಾವುದೇ ಪೇಯ್ನೇ ಬರಲ್ಲ ಏನೋ ಅಂಥೇಳಿ ನಂಬಿಸ್ಬಿಟ್ಟು ಆ ಹುಡುಗಿನ, ಇನ್ನು ಗಂಡನ ಮೇಲೆ ವಿಶ್ವಾಸ, ಅವನು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಆ ಹುಡುಗಿ ಅವನು ನಂಬಿದ್ದಾಳೆ. ಇಲ್ಲ ಗ್ಯಾಸ್ಟ್ರೈಟಿಸ್ ಇದೆ ಅಷ್ಟೇ, ಬಟ್ ಮಹೇಂದ್ರ ರೆಡ್ಡಿ ಇದು IV ಹಾಕ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವ್ರ ಮನೆಯಿಂದನೇ ಹಾಕ್ಸ್ಕೊಂಡು ಕರ್ಕೊಂಬಂದಿರೋದು ಇಲ್ಲಿಗೆ. ಸೊ 3 ದಿನ ಇಟ್ಕೊಂಡಿದ್ದಾಳೆ. 3 ದಿನದಿಂದ ಹಾಕಿಸಿ ಅವ್ನು ಹಂಗೆ ಇಟ್ಟು ಅದು ಕಾಲೆಲ್ಲ ಊತ ಬಂದು ಎಲ್ಲ ಮಾಡಿ, ಇವಳು ನೋವಾಗ್ತಿದೆ ನನಗೆ ಅದು ತೆಗಿತೀನಿ ಅಂದರೂ ಸಹ ಇಲ್ಲ ನೀನು ತೆಗಿಯಂಗಿಲ್ಲ, ಇನ್ನೊಂದು ಲಾಸ್ಟ್ ಡೋಸ್ ಹಾಕಿಬಿಟ್ಟು ನಾನು ಅದು ನಿನಗೆ ಪರ್ಮನೆಂಟಾಗಿ ನೋವೇ ಬರ್ದಂಗೆ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ತಿಳಿಸುವಂಥದ್ದು. ಪರ್ಮನೆಂಟ್ ಆಗಿ ನೋವೇ ಬಾರದಂಗೆ ಮಾಡ್ತೀನಿ ಅಂದ ಗಂಡ ಪರ್ಮನೆಂಟ್ ಆಗಿ ಜೀವನವನ್ನೇ ಕಿತ್ಕೊಂಡ್ಬಿಟ್ಟಿದ್ದಾನೆ. ಭಯದಿಂದ ಇವಳು ತೆಗ್ದಿಲ್ಲ, ಯಾಕೆಂದ್ರೆ ಅವನೇನಾದ್ರೂ ಕೋಪ ಮಾಡ್ಕೊಂಡು ಬೈದು ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹಾಕಿದ್ರಂತೆ. ಎಲ್ಲೂ ನಾನೇನು ಕೆಲಸಕ್ಕೆ ಹೋಗಲ್ಲ, ನಂದೇ ಸ್ವಂತ ಕ್ಲಿನಿಕ್ ಮಾಡ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ತೀನಿ. ಬೇರೆ ಕಡೆ ಹೋದ್ರೆ ಎಲ್ಲ ನಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನೇ ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 2-3 ಇಯರ್ಸ್ಗೆಲ್ಲ ನಾನು ಒಂದು ಸ್ಟೆಬಿಲೈಸ್ ಆಗ್ಬೋದು ಅಂತ ಹೇಳಿದ್ದಕ್ಕೆ ನಾನೇ ಒಂದು ಕ್ಲಿನಿಕ್ ರೆಡಿ ಮಾಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಇನ್ನೊಂದು 10 ಡೇಸ್ ಇತ್ತು, May 4th ಫಿಕ್ಸ್ ಆಗೋಗಿತ್ತು, ಎಲ್ಲ ಅರೇಂಜ್ಮೆಂಟ್ಸ್ ಆಗೋಗಿತ್ತು ಇನಾಗ್ರೇಷನ್. ಪ್ರೈವೇಟ್ ಕ್ಲಿನಿಕ್ ರೆಡಿ ಮಾಡಿಸಿದ್ರು ಅಪ್ಪ. ಉದ್ಘಾಟನೆಗೆ 10 ದಿನ ಮೊದಲು ಮಗಳೇ ಇಲ್ಲ.
ಇಬ್ಬರ ಮದುವೆಯಾಗಿದ್ದು ಮೇ 26, 2024ರಲ್ಲಿ. ಮಗಳ ಕನಸಿನಂತೆ ಎಲ್ಲವನ್ನೂ ರೆಡಿ ಮಾಡಿಸಿದ್ದ ಮುನಿರೆಡ್ಡಿ 2025ರ ಮೇ 4ನೇ ತಾರೀಕಿನಂದು ಕ್ಲಿನಿಕ್ ಉದ್ಘಾಟನೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿಸಿದ್ರು. ಏಪ್ರಿಲ್ 24ರಂದು ದಿಢೀರ್ ಪ್ರಾಣ ಹೋಗಿತ್ತು. ಕ್ಲಿನಿಕ್ ಉದ್ಘಾಟನೆಗೆ ಇನ್ನು 10 ದಿನ ಎನ್ನುವಾಗ ಮಗಳೇ ಇಲ್ಲವಾಗಿದ್ಲು. ಕೃತಿಕಾ FSL ರಿಪೋರ್ಟ್ ಹೇಳಿತ್ತು ಅಸಲಿ ಕಥೆ. ಪೋಸ್ಟ್ ಮಾರ್ಟಂನಲ್ಲೂ ಸಿಕ್ಕಿರಲಿಲ್ಲ ಮರ್ಡರ್ ಕ್ಲೂ. ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಮಗಳ ಪ್ರಾಣ ಹೋಗಿತ್ತು. ಡಾಕ್ಟರ್ ಮೆಡಿಕೋ ಲೀಗಲ್ ಕೇಸ್ ರಿಪೋರ್ಟ್ ಕೊಟ್ಟ ಕಾರಣ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿ ಪೋಸ್ಟ್ ಮಾರ್ಟಂ ಮಾಡಿದ್ರು. ಆದ್ರೆ ದೇಹದ ಮೇಲೆ ಯಾವುದೇ ಗಾಯ, ವಿಷ ಕಂಡು ಬಂದಿರಲಿಲ್ಲ. ಯಾಕಂದ್ರೆ ಹಂತಕ ಡಾಕ್ಟರ್ ಆಗಿದ್ದ. ಪೋಸ್ಟ್ ಮಾರ್ಟಂನಲ್ಲಿ ಕ್ಲೂ ಸಿಗದಂತೆ ಅನಸ್ತೇಷಿಯಾ ಕೊಟ್ಟು ಕೊಂದಿದ್ದ. ಬಹಿರಂಗವಾಗಿ ಗೊತ್ತಾಗದಂತೆ ಕಾಲಿಗೆ IV ಕ್ಯಾನುಲಾ ಹಾಕಿದ್ದ. ಆದರೆ FSL ರಿಪೋರ್ಟ್ನಲ್ಲಿ ಸತ್ಯ ಬಯಲಾಗಿತ್ತು. ಸೋಕೋ ಟೀಮ್ಗೆ ಸಿಕ್ಕಿದ್ದವು ಮರ್ಡರ್ ಕ್ಲೂ. ಸೋಕೋ ಟೀಮ್ ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್. ನೀವು ಸಿನಿಮಾದಲ್ಲಿ ನೋಡಿರ್ತೀರಲ್ಲ, ಕ್ರೈಮ್ ನಡೆದ ಸ್ಥಳದಲ್ಲೂ ಕೂದಲು, ಉಗುರು, ಫಿಂಗರ್ ಪ್ರಿಂಟ್ ಸೇರಿದಂತೆ ಎಲ್ಲವನ್ನ ಅಬ್ಸರ್ವ್ ಮಾಡುವ ಫೊರೆನ್ಸಿಕ್, ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಇರ್ತಾರೆ. ಆ ಟೀಮ್ಗೆ ಕೃತಿಕಾ ರೆಡ್ಡಿ ಕೊಲೆಯಾದ ಜಾಗದಲ್ಲಿದ್ದ ಕೃತಿಕಾ ರೆಡ್ಡಿಗೆ ಹಾಕಿದ್ದ ಕ್ಯಾನುಲಾ ಸೆಟ್, ಇಂಜೆಕ್ಷನ್ ಸಿರಿಂಜ್, ಟ್ಯೂಬ್ ಸಿಕ್ಕಿದ್ವು. ಅಲ್ಲಿ ಸಿಕ್ಕ ಸ್ಯಾಂಪಲ್ಸ್ ಮತ್ತು FSL ವರದಿಯಲ್ಲಿ ಸಿಕ್ಕ ಅನಸ್ತೇಷಿಯಾ ಸ್ಯಾಂಪಲ್ ಕೃತಿಕಾ ಸಾವು ಆಕಸ್ಮಿಕ ಸಹಜ ಸಾವಲ್ಲ. ಕೊಲೆಯೆಂದು ಗೊತ್ತಾಗಿದ್ದೇ 6 ತಿಂಗಳ ಬಳಿಕ. FSL ರಿಪೋರ್ಟ್ ಬಂದ ಮೇಲಷ್ಟೇ ಮಗಳು ನ್ಯಾಚುರಲ್ ಆಗಿ ಸತ್ತಿಲ್ಲ, ಕೊಲೆಯಾಗಿದ್ದಾಳೆ ಅನ್ನೋ ಸತ್ಯ ಬಯಲಾಗಿತ್ತು. ಈಗ ಪೊಲೀಸರ ಎದುರು ಚಾಲೆಂಜ್ ಇದೆ. ಏಕೆಂದ್ರೆ ಇದು ಮೆಡಿಕಲ್ ಕ್ರೈಮ್ ಕೇಸ್. ಕೃತಿಕಾ ರೆಡ್ಡಿ ಕೊಲೆ ಸಾಬೀತು ಮಾಡುವುದೇ ಸವಾಲು. ಡಾಕ್ಟರ್ ಕೃತಿಕಾ ಹೆಗಡೆ ಸತ್ತಿರೋದು ಅನಸ್ತೇಷಿಯಾದಿಂದ ಅನ್ನೋದು ಕನ್ಫರ್ಮ್. ಆದ್ರೆ ಆ ಅನಸ್ತೇಷಿಯಾ ಕೊಟ್ಟಿದ್ದು ಮಹೇಂದ್ರ ರೆಡ್ಡಿನೇನಾ? ಅದನ್ನ ಪ್ರೂವ್ ಮಾಡಿದ್ರೆ ಪೊಲೀಸರು ಕೇಸ್ ಗೆದ್ದಂತೆಯೇ ಲೆಕ್ಕ. ಮಹೇಂದ್ರ ರೆಡ್ಡಿಗೆ ಅನಸ್ತೇಷಿಯಾ ಸಿಕ್ಕಿದ್ದು ಹೇಗೆ? ಕೊಟ್ಟವರು ಯಾರು? ಅದನ್ನ ಸಾಬೀತು ಮಾಡಿದ್ರೆ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಜೀವಾವಧಿಯೋ ಗಲ್ಲು ಶಿಕ್ಷೆಯೋ ಖಾಯಂ. ಆದ್ರೆ ಮೆಡಿಕಲ್ ಕ್ರೈಮ್ ಪ್ರೂವ್ ಮಾಡೋದು ಅಷ್ಟು ಸುಲಭವಲ್ಲ. ಮೆಡಿಕಲ್ ಕ್ರೈಮ್ ಇದೆಯಲ್ಲ, ಅದನ್ನ ಪೊಲೀಸರು ಕಂಡು ಹಿಡಿಯೋದು ಕಷ್ಟ ಅಲ್ಲ. ಆದರೆ ಅದನ್ನ ಕೋರ್ಟಿನಲ್ಲಿ ಸಾಕ್ಷಿ ಸಮೇತ ಪ್ರೂವ್ ಮಾಡೋದಿದೆಯಲ್ಲ, ಅದೊಂದು ಯುದ್ಧನೇ ಸರಿ. ಪೊಲೀಸರು ಗೆಲ್ತಾರಾ? ವೇಟ್ ಅಂಡ್ ಸಿ. ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.